ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆಯವರ ಮಗ, ಚಲನಚಿತ್ರ ನಟ, ವೃತ್ತಿರಂಗಭೂಮಿ ಕಲಾವಿದ ಭರತ್ ರಾಜ್ ತಾಳಿಕೋಟೆಯ ನಮಸ್ಕಾರಗಳು. ಕಲಾಭಿಮಾನಿಗಳೇ, ನಾವು ಪ್ರತಿ ವರ್ಷದಂತೆ ಬಾದಾಮಿ ಬನಶಂಕರಿ ಜಾತ್ರೆ ಈ ವರ್ಷ ಕೂಡ ಬಂದಿದ್ದೀವಿ. ಸತತವಾಗಿ 30 ವರ್ಷಗಳಿಂದ ಈ ನಮ್ಮ ಸಂಸ್ಥೆ ತಾಳಿಕೋಟೆ ಸಂಸ್ಥೆ ಬನಶಂಕರಿ ಜಾತ್ರೆ ಬರುತ್ತೆ. ಹಲವಾರು ಕಲಾವಿದರನ್ನ ತಂಡವನ್ನು ತಗೊಂಡು ಹಲವಾರು ಕಂಪನಿಗಳು ಬಂದಿರುತ್ತೆ. ಅದರಲ್ಲಿ ನಮ್ಮದು ಒಂದು ವಿಶೇಷವಾದಂಥ ಕಂಪನಿ ತಾಳಿಕೋಟೆ ಕಂಪನಿ, ರಾಜು ತಾಳಿಕೋಟೆಯವರ ಕಂಪನಿ. ನಾವು ಈ ಬಾರಿ ಜೇವರಿಗೆ ರಾಜಣ್ಣ ವಿರಚಿತ ಹಾಗೂ ಡಾಕ್ಟರ್ ರಾಜು ತಾಳಿಕೋಟೆಯವರ ನಿರ್ದೇಶನದ ಭರತ್ ರಾಜ್ ತಾಳಿಕೋಟೆ ನಿರ್ಮಾಣದ ಚೈನಿ ಮಾಡಕ್ಕೆ ರೊಕ್ಕ ಬೇಕು, ಪ್ರೀತಿ ಮಾಡಕ್ಕೆ ದಿಲ್ ಬೇಕು ಈ ನಾಟಕನ ನಾವು ಪ್ರಥಮ ಬಾರಿಗೆ ಬನಶಂಕರಿ ಜಾತ್ರೆಗೆ ತೊಗೊಂಡ್ಬಂದಿದ್ದೀವಿ. ಈ ನಾಟಕದಲ್ಲಿ ವಿಶೇಷವಾದಂಥ ಕಲಾವಿದರಿದ್ದಾರೆ. ನಾನು ಕೂಡ ನಿಮ್ಮನ್ನು ರಂಜಿಸೋದಕ್ಕೆ ನಾಯಕನ ಪಾತ್ರದಲ್ಲಿದ್ದೀನಿ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ ಆಗಿರ್ಬೋದು, ಹಾಗೂ ರೌಡಿ ಬೇಬಿ ರಚ್ಚು ಆಗಿರ್ಬೋದು, ಇನ್ನು ಚಿಕ್ಕೇಶ್ ದಂಡಿನವರಾಗಿರ್ಬೋದು, ಎಲ್ಲರೂ ಹಾಸ್ಯ ಪಾತ್ರದಲ್ಲಿ ನಿಮ್ಮನ್ನು ರಂಜಿಸೋದಕ್ಕಿರ್ತಾರೆ. ಇನ್ನು ಅಭಿನಯ ಭಾರ್ಗವಿ, ನಮ್ಮ ಭಾಗ್ಯ ಮುಸ್ನೂರವ್ರು ಸಹಿತ ನಿಮ್ಮನ್ನು ರಂಜಿಸೋದಕ್ಕೆ ಪ್ರತಿನಿತ್ಯ ಇರ್ತಾರೆ. ಸೊ ದಯವಿಟ್ಟು ಬಾದಾಮಿ ಬನಶಂಕರಿ ಜಾತ್ರೆಗೆ ಬಂದರೆ ನಮ್ಮದೇ ಆದಂಥ ನಮ್ಮ ನಿರ್ಮಾಣದ ಚೈನಿ ಮಾಡೋಕ್ಕೆ ರೊಕ್ಕ ಬೇಕು, ಪ್ರೀತಿ ಮಾಡೋಕ್ಕೆ ಬೇಕು ಈ ನಾಟಕನ ನೋಡೋದಕ್ಕೆ ಮರಿಬೇಡಿ. ಪ್ರತಿನಿತ್ಯಲೂ 3 ಆಟ ಇರುತ್ತೆ. ಮೊದಲನೇ ಆಟ ಸಂಜೆ 6:15ಕ್ಕೆ, ಎರಡನೇ ಆಟ ರಾತ್ರಿ 9:40ಕ್ಕೆ, ಮೂರನೇ ಆಟ ಮಧ್ಯರಾತ್ರಿ 12:40ಕ್ಕೆ ಇರುತ್ತೆ. ದಯವಿಟ್ಟು ಹೆಚ್ಚು ಕಲಾಭಿಮಾನಿಗಳು ಬಂದು ತಾಳಿಕೋಟೆ ಸಂಸ್ಥೆಗೆ ಚೈನಿ ಮಾಡೋಕ್ಕೆ ರೊಕ್ಕ ಬೇಕು, ಪ್ರೀತಿ ಮಾಡೋಕ್ಕೆ ಗೆಲ್ಲಬೇಕು ನಾಟಕ ನೋಡಿ ಅಂತ ಈ ಚಾನಲ್ ಮುಖಾಂತರ ನಿಮ್ಮನ್ನು ಕೇಳಬೇಕು. ಅದರಂತೆ ಭರತ್ ತಾಳಿಕೋಟೆಯ ನಮಸ್ಕಾರಗಳು. ಕುಮಾರ ಭಕ್ತಿ ಬೆಳಕು ಈ ಯೂಟ್ಯೂಬ್ ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಹಿತಿಯಾಗಿ ಕುಮಾರ್ ಭಕ್ತಿ ಬೆಳಕು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಸರ್, ನಿಮ್ಮೊಂದು ಚಿತ್ರರಂಗದೊಳಗೆ ನಿಮ್ಮ ಕೆಲವೊಂದಿಷ್ಟು ದೃಶ್ಯಗಳ ಚಿತ್ರಗಳದಾವೆ ಸರ್. ನಿಮ್ಮ ಒಂದು ಚಿತ್ರ ಪಯಣ ಒಂದಿಷ್ಟು ಮಾಹಿತಿ ಹೇಳ್ರಲ್ಲ ಸರ್ ನಮ್ಮ ನೋಡೋರಿಗೆ. ಸುಮಾರು 2018ರಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀನಿ. ಸುಮಾರು 6 ಚಲನಚಿತ್ರಗಳು ಮಾಡಿದ್ದೀನಿ. ಅದರಲ್ಲಿ ಜಿಂದ, ಜೈ ಕೇಸರಿ ನಂದನ, ಹಾಗೂ ಗುರು ಶಿಷ್ಯರು, ವಿದ್ಯಾರ್ಥಿನಿಯರೇ, ಇನ್ನೂ ಹಲವಾರು ಚಲನಚಿತ್ರಗಳಲ್ಲಿ ಚಿಕ್ಕ ಪುತ್ರ ಪಾಠ ಮಾಡಿದ್ದೆ. ಆಮೇಲೆ ಜಿಂದಾದಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದೆ. ಆದರೆ ಈಗ ಫಸ್ಟ್ ಟೈಮ್ ಉತ್ತರ ಕರ್ನಾಟಕದಿಂದ ಒಬ್ಬ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾನೆ. ಅದೇ ನಿಮ್ಮ ರಾಜು ತಾಳಿಕೋಟೆಯವ್ರ ಮಗ ಭರತ್ ರಾಜ್ ತಾಳಿಕೋಟೆ ಅಂತ. ಎಸ್, ಫೆಬ್ರವರಿಯಲ್ಲಿ ಅಥವಾ ಮಾರ್ಚಲ್ಲಿ ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಮ್ಮ ಪಕ್ಕದ ಜಿಲ್ಲೆಯವರಾದಂಥ ಬೆಳಗಾಂದವರು ದೀಪಕ್ ಎಸ್ ಅವಂಕರ್ ಅನ್ನೋರನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ಶ್ರೀ ನವನೀತ್ ಲಕ್ಷ್ಮಿ ಅನ್ನೋರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಟೈಮ್ ತಂದೆ ಮಗ ಅಂದರೆ ನಮ್ಮ ತಂದೆಯವರು, ನಾನು ರಾಜು ತಾಳಿಕೋಟೆಯವರು, ಭರತ್ ತಾಳಿಕೋಟೆಯವರು ಒಂದು ವಿಭಿನ್ನವಾದ ಪಾತ್ರವನ್ನು ಆ ಸಿನಿಮಾದಲ್ಲಿ ಮಾಡಿದ್ದೀವಿ. ನಾನು ನಾಯಕನಾಗಿ ನಿಮ್ಮನ್ನು ರಂಜಿಸೋದಕ್ಕೆ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ. ಸಿನಿಮಾದ ಹೆಸರು ವಿಕ್ಕಿ ಅನ್ನೋ ಸಿನಿಮಾ ಎಲ್ಲ ಹತ್ತಿರದ ಚಿತ್ರಪಟಗಳಲ್ಲಿ ಬರುತ್ತೆ. ದಯವಿಟ್ಟು ಆ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಪಟಗಳಲ್ಲಿ ಬಂದಾಗ ಇವನು ನಮ್ಮವ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಅಂತ ತಿಳ್ಕೊಂಡು ಆ ಸಿನಿಮಾ ನೋಡಿ ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡ್ಬೇಕಂತ ಸೊಪ್ಪಿ ಮರ್ಯಾದೆ ಕೊಟ್ಟು ಮಾತಾಡ. ನಿಮ್ಮ ತಂಗಿ ನನಗೆ ಕೊಟ್ಟಿದ್ರ ನಾನು ಕೊಡ್ತಿದ್ನಪ್ಪ. ಅದ ಮರ್ಯಾದೆ. ನಾನ್ಯಾರು? ಶುಭಲತಾ. ಮತ್ತ ಈ ಹುಡುಗನ ಹೆಸರು ಏನಂತ ಗೊತ್ತಿಲ್ಲ ನಿನಗ? ವೇಕೆ, ವಾಯ್ಲೆಂಟ್ ವೇಕೆ. ನನಗೇನು? ನೀ ಯಾವಾಕ್ಯ ಆದ್ರ ನನಗೇನ? ಸೋಮನೇಂದ್ರ ನೀನ್ ನಾವು ಹಿಜ್ರೆ ನನ್ನ ಮಗನ. ನಾವು ಹೆಣ್ಮಕ್ಳನ್ನ ಮಾತಾಡಕ್ಕೆ ಸುಮ್ಮನೆ ನಿಂದಿರ್ತಿರಲ್ಲ, ನಾಚಿಕೆ ಆಗುದಿಲ್ಲ ನಿನಗ? ನಾವು ಹೊಂಟೋನ್ ಯಾಕೆ ಸುಮ್ಮನೆ ತಡೆಯುತ್ತಿರ್ಲಿ? ಇದು ಆದಿ ಕಾಲದಿಂದಲೂ ನಡ್ಕೊಂಡು ಬಂದ ದಾರಿ ಐತಿ. ಇರಬಹುದು. ಇನ್ನು ಮುಂದೆ ನೀನಾಗ್ಲಿ ನಿಮ್ಮ ವಂಶದವರಾಗ್ಲಿ ಈ ಹೊಲದ ಕಾಲಿಡಂಗಿಲ್ಲ, ಇಡಕ ನಾನು ಬಿಡಂಗಿಲ್ಲ. ಮತ್ತೆ ನಿಂದ್ರದಾಗಲ್ದ ನಂದೆಲ್ಲಿಟ್ಲಿ ಕಾಲಿಡಾಕಿದೇನು? ನಿಮ್ಮ ಅಪ್ಪಂದಲ್ಲ, ಐತಿದು ಹೊಲ. ನಿಂದಿರದಾಗ ತಟ್ಟಕ್ಕೆ ಕೊಡ್ಬೇಕಲ್ಲ, ಎಲ್ಲಿ ಕೊಡ್ತಿ ಕೊಡು ಅಂತ ಕೇಳಾಕತ್ತೀನಿ. ಈ ನಿನ್ನ ಡಬಲ್ ಮೀನಿಂಗ್ ಮಾತು ನನ್ನ ಹತ್ರ ಇಟ್ಕೋಬೇಡ, ಬೇರೆ ಯಾವ ಹತ್ರ ಇಟ್ಕೊಳ್ಳೋದ. ಇವ್ಯಾವ್ರಿ ಇವನವನ್ ಬ್ರೇನ್ ಹಾಕು ನನ್ನ ಮಗ.
ತಟ್ಟಕ್ಕೆ ಅಡ್ಡಾಡಕ್ ಜಾಗ ಕೊಡಂದ್ರೆ ಅದಕ್ಕೂ ಡಬ್ಬಲ್ ಮೀನಿಂಗ್ ಅಂತ. ಒಬ್ರು ಹೊಲಕ್ಕೆ ಹೋಗ್ಬೇಕಂದ್ರೆ ಇನ್ನೊಬ್ರು ಹೊಲ್ದಾಗ ಕಾಲು ಇಡಲಾರ್ದ ಮತ್ತೇನು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಾರ ನಾ ಕಾಲು. ನಿನ್ನ ಕಾಲು ತಲೆ ಮೇಲೆ ಇಟ್ಕೋ, ಇಲ್ಲ ಆಕಾಶದಾಗ ಇಟ್ಕೋ. ಇನ್ನು ಮುಂದೆ ನೀ ಇಲ್ಲಿ ಕಾಲು ಇಡಂಗಿಲ್ಲ, ಇಡಕ ನನ್ ಬಿಡಂಗಿಲ್ಲ. ನೋಡು ಸುಬ್ಬಿ, ನಿಂದು ಹೊಲ ಕೆಳಗೈತಿ, ನಿಮ್ಮದು ಅಲ್ಲೇ ಐತೆ. ಅವ್ರು ಅಡ್ಡಾಡ್ತಾರೆ ನೋಡಿ, ಅವ್ರಿಗೆ ಜಾಗ ಕೊಟ್ಟು ಈ ಮ್ಯಾಲಿನ ಹೊಲದವ ಕೆಳಗಿನ ಹೊಲದಾಗ ಅಡ್ಡಾಡಕ ಬೇಕು. ಮೇಲಾಗಿ ಬೀಗ್ರು ಸುಮ್ಮನೆ ಯಾಕೋ ಮುಖ ಕೆಡಿಸ್ಕೊಂತೀರಿ? ಬೀಗತರ ಸುದ್ದಿ ನಮ್ಮ ಹತ್ರ ಮಾತಾಡಬೇಡ. ಎಂದು ಹೋಗೈತಿ ನಮ್ಮ ನಿಮ್ಮ ಸಂಬಂಧ. ಅಲ್ಲ ಇವನ ಕಡಿದ್ರೇನತ್ತು, ಈಗ ಮತ್ತು ಕುಡ್ಸುಮಲ್ಲ ಅಂದ್ರೆ ಅಂದ್ರೆ ಈ ನಿನ್ ತಂಗಿ ಸುಬ್ಬಿನ ನನಗೆ ಕೊಡು ಮತ್ತು ಕೂಡುತ್ತ ಅಂದೆ. ಏನಂದೆ ಏನಂದ್ರೆ ನೀನು? ಕಿವಿ ಕೇಳಲ್ಲ ನಾವು ಮೂರ್ ಸಲ ಕೊಯ್ಕೊಂಡ ರಗಡಾಗಿರ್ತೈತಿ. ಮತ್ತೆ ಹಿಂಗೆ ಎರಡೆರಡು ಸಲ ಹೇಳ್ಬೇಕು ನಾ. ಓ ಮಾಮಾಶ್ರೀ, ನಿಮ್ಮ ತಂಗಿ ಸುಬ್ಬಿನ ನನಗೆ ಕೊಡು ಮತ್ತು ತಾನ ಕೂಡುತ್ತ ಅಂದೆ. ನನ್ನ ಎದುರಿಗೆ ನಿಂತು ನನ್ನ ತಂಗಿನ ಕೇಳ್ತೀಯ? ಎಷ್ಟು ಧೈರ್ಯ ನಿನಗ? ನಿನಗೆ ನನ್ನ ತಂಗಿ ಅಷ್ಟ ಅಲ್ಲೋ, ಅಕ್ಕಿ ಕಾಲ ಕೈಗಿನ ನಿನ್ನ ಮನೆ ಸೇರೋದಿಲ್ಲ. ನಿಮ್ಮಂತ ಕೊಲೆಗಡಕ ವಂಶಕ್ಕೆ ಮದುವೆ ಮಾಡಿಕೊಡಾಕ ನಮ್ಮ ಅಣ್ಣಗೇನು ಹುಚ್ಚಿಡ್ದಿಲ್ಲ. ಏನಂದೆ ನೀನು? ನಮ್ದು ಕೊಲೆಗಡಕರ ವಂಶನ? ಅಲ್ಲದೆ ಇನ್ನೇನು, ನಮ್ಮ ಅಕ್ಕಗೆ ವಿಷ ಹಾಕಿ ಕೊಂದಿದ್ದ ನಿಮ್ಮಣ್ಣ. ವಿಷಯ ಗೊತ್ತಿಲ್ಲಾರ್ದ ಏನನ್ನ ಮಾತಾಡಕ್ ಹೋಗ್ಬಾರ್ದು. ಈ ಊರ ಹಿರಿತನದ ವಿಷಯದಾಗ ನಿಮಗೂ ನಮಗೂ ಮೊದಲಿಂದ ನಾವು ಹೊಡೆದಾಟ ಬಡದಾಟ ಅದಾವು. ಈ ಹೊಡೆದಾಟ ಹಿಂಗ ಇರಬಾರ್ದಂತ ಶಾಂತವಾಗಿರ್ಲಂತ ನಿಮ್ಮ ಅಕ್ಕನ್ನ ಇವ್ರ ತಂಗಿನ ನಮ್ಮ ಅಣ್ಣ ಕೊಟ್ಟಿದ್ದೇನೋ ನಿಜ. ಆದ್ರೆ ಅದ ಸೇಡಿಟ್ಟಿ ನಿಮ್ಮಣ್ಣ ನಿಮ್ಮ ಅಕ್ಕನ ವಿಷ ಹಾಕಿ ಕೊಂದಾರಂತ ಕೇಸ್ ಹಾಕಿದ. ಬೆಂಗಳೂರಿಂದ ಎಲ್ಲರೂ ಬಂದು ಹೂತಿದ್ದ ಹೆಣನ ಹೊರ ತೆಗೆದು ಕರಳು ಪಾಚಿ ಹೊರಗೆ ತೆಗೆದು ಚೆಕ್ ಮಾಡ್ದಾಗ ಗೊತ್ತಾತು ಇದು ವಿಷ ಹಾಕಿ ಕೊಂದದ್ದಲ್ಲ ಅಂತ. ಅವನವನು ಸುಳ್ಳ ಕೇಸ್ ಹಾಕಾಕು ತಲೆಯಾಗ ಬುದ್ಧಿ ಬೇಕು. ಹೊಡೆದು ಕೊಂದಾರಂತ ಕೇಸ್ ಹಾಕಿದ್ರ ನಾಯೇನು ಈ ವರ್ಷ ಬದಾಮಿ ಜಾತ್ರೆ ನೋಡ್ತಿರ್ಲಿಲ್ರಿ. ಅಲ್ಲ ರೀ, ಬಳ್ಳಾರಿ ಜಿಲ್ಲೆ ನಮ್ದು ಒಂದು ನಂಬರ್ ಇರ್ತಿತ್ತು ಫಿಕ್ಸ್. ಅಂದ್ರೆ ನಮ್ಮ ಅಕ್ಕನ್ನ ಯಾರು ಕೊಂದಿಲ್ಲ. ಅಕಾಲಿಕ ಮರಣ, ಹೆರಿಗೆ ನೋವು ಜಾಸ್ತಿ ಆದಾಗ ಕೂಸಟ್ಟು ಬಂದು ತಾಯಿ ಮಗು ಇಬ್ರು ಶಿವನ ಪಾದ ಸೇರ್ಕೊಂಡ್ಬಿಟ್ರು. ಇದನ್ನೆಲ್ಲ ನಂಬಾಕ ನನಗ ಹೋಗ್ತಿರ್ಲಿಲ್ಲಪ್ಪ. ನಿಮ್ಮಂತ ಹುಚ್ಚರಿಗೆ ನಮ್ಸಕ್ ನಂದು ತಲೆ ಕೆಟ್ಟಿಲ್ಲಪ್ಪ. ಇದನ್ನೆಲ್ಲ ಹೇಳಿ ನಂಬಿಸ್ಬಾ ಅಂತ ನಿನ್ನ ಯಾರು ಕರ್ದಿಲ್ಲಪ್ಪ. ಕರಿಲಿಲ್ಲ ಅಂದ್ರು ಅಪ್ಪ ಮಕ್ಕಳಿಗೆ ಬರೋ ಚಟ ಐತಳ. ಹೋಗ್ಲಿ ಬಿಡು, ಯಾಕೆ ಒಂದು ಸ್ವಲ್ಪ ಜಗಳಕ್ಕೆ ಇಷ್ಟು ರೆಚ್ಚಿಗಳಾಗತ್ತಿರಲ್ಲ ಕಂಡ್ರಿ ನಿಮ್ಮ ಅವ್ರು ನೀವು. ಅಲ್ಲ, ಮದುವೆ ಮಾಡ್ಕೊಂಡಿದ್ರೆ ಮುಗಿದು ಹೋಗಿರ್ತಿತ್ತು. ಹೋಗ್ಲಿ ಬಿಡು, ಇದೊಂದು ನಿನ್ನ ಮಾಡ್ಕೊಂಡೆ ಅಂದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಂಥದ್ದು ಮಾಡ್ಕೊಳಕ್ ಮುಂದಿನ ಜನ್ಮಕ್ಕೆ ನಾ ಬರಕ್ ರೆಡಿ ಇಲ್ಲ. ದರ್ಪದಿಂದ ಗರ್ಜಿಸುತ್ತಾ ಮೆರೆಯುವಂಥ ಸಹೋದರ ಸಹೋದರಿಯರ ಒಂದು ದರ್ಪವನ್ನು ಅಡಗಿಸುವಂಥ ಒಬ್ಬ ನಾಯಕರಾಗಿ ನಟಿಸಿರುವಂಥ ಭರತ್ ರಾಜ್ ತಾಳಿಕೋಟೆಯವರ ಒಂದು ದೃಶ್ಯ ನೋಡುಗರ ಒಂದು ಮನಸೂರೆಗೊಳಿಸುತ್ತದೆ. ಆ ಒಂದು ರೋಮಾಂಚನವನ್ನು ಅತ್ಯಂತ ವಿಜೃಂಭಿಸುವಂಥ ಪ್ರೇಕ್ಷಕರು ಹುಚ್ಚೆದ್ದಿ ಕುಣುವಂಥ ಅಭಿನಯಿಸಿದ್ದಾರೆ. ಈ ಒಂದು ದೃಶ್ಯ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿರಿ. ಕಲಾಭಿಮಾನಿಗಳು ಈ ನಾಟಕವನ್ನು ನೋಡಿ ಸಂಭ್ರಮಿಸಿರಿ.